ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್. ವೀರ ಯೋಧರುಗಳ ಬಗ್ಗೆ ಒಂದೆರಡು ಮಾತಾಡೋ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ಈ ದೇಶದಲ್ಲಿ ಕೋಟ್ಯಾಂತರ ಜನ ನೆಮ್ಮದಿಯಾಗಿ ಜೀವನ ನಡೆಸ್ತಿರೋದಕ್ಕೆ ಮುಖ್ಯ ಕಾರಣಕರ್ತರು ನೀವು ಬಾರ್ಡ್ರಲ್ಲಿ ಹೇಗೆ ಕೆಲಸ ಮಾಡ್ತೀರ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಯಾಕಂದರೆ ನನಗೆ ಎಷ್ಟೋ ಸಂದರ್ಭಗಳಲ್ಲಿ ಬಾರ್ಡ್ರಲ್ಲಿ ನಾನು ಶೂಟಿಂಗ್ ಮಾಡೋ ಅಂಥ ಅವಕಾಶ ಸಿಕ್ಕಾಗ ಆ ಶೂಟಿಂಗ್ ಟೈಮು ನಾನು ಎಷ್ಟೋ ಜನ ಯೋಧರುಗಳ ಹತ್ರ ಮಾತಾಡ್ಸಿದ್ದೀನಿ, ಫೋಟೋ ತೆಗೆಸ್ಕೊಂಡಿದ್ದೀನಿ. ಒಂಥರ ಹೆಮ್ಮೆ ಅನಿಸುತ್ತೆ ನಿಮ್ಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು. ನಾವೆಲ್ಲ ರಿಯಲ್ ಹೀರೋಗಳು ನೀವು, ರಿಯಲ್ ಸ್ಟಾರ್ಗಳು ನೀವು. ಯಾಕಂದರೆ ಬಿಸಿಲು, ಗಾಳಿ, ಮಳೆ, ಚಳಿ ಎಂಥ ಒಂದು ಪರಿಸ್ಥಿತಿಲೂ ಕೂಡ ನೀವು ವೀರ ಯೋಧರಾಗಿ ಗಡಿಗಳನ್ನ ಕಾಯ್ತಾ ನಮ್ಮನ್ನೆಲ್ಲ ಕಾಪಾಡ್ತೀರಾ. ಇದು ನನಗೆ ಇನ್ನೂ ತುಂಬ ಹತ್ತಿರದ ಎಕ್ಸ್ಪೀರಿಯನ್ಸ್. ಅಂದರೆ ನನ್ನ ಮನೆಯಲ್ಲೇ ನಮ್ಮ ಬ್ರದರ್, ನನ್ನ ಅಣ್ಣ, ಒಡ ಹುಟ್ಟಿದ ಅಣ್ಣ ಸುಧೀಂದ್ರ ಅಂತ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ 10 ವರ್ಷ ಕೆಲಸ ಮಾಡಿದ್ರು. ಆ ಪ್ರತಿಯೊಂದು ಅನುಭವ ಕೂಡ ಇವತ್ತಿಗೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವಾಗ ನಾನು ಇನ್ನೂ 10th ಮುಗಿಸಿದ್ದೆ, PUC ಮುಗಿತಿದ್ದಂಗೆ ಅವ್ರೋಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿಗೆ ಜಾಯಿನ್ ಆದರು. ಅವ್ರು ಅವಾಗ ಪ್ರತಿಯೊಂದು ಅನುಭವಗಳನ್ನ ಹೇಳ್ಕೊಳ್ಳೋರು. ಬೇಸಿಕ್ ಟ್ರೈನಿಂಗ್ ಹೆಂಗಿರುತ್ತೆ, ಅಲ್ಲಿ ಆ ಗನ್ಗಳದ್ದು ಫೋಟೋಗಳು ಕಳಿಸೋರು, ಒಂಥರ ಖುಷಿ ಅನಿಸೋದು. ನಮ್ಮ ಮನೆಯಲ್ಲೆಲ್ಲ ದೊಡ್ಡ ಸ್ಟಾರ್ ಅವಾಗ ಅವರು. ಅವಾಗ ಒಂದೆರಡು ಸಣ್ಣ ಘಟನೆಗಳೇನೆಂದರೆ, ಈಗಿನ ಕಾಲದಲ್ಲಿ ಇದ್ದಂಗೆ ಅವಾಗ ಫೋನ್ ಇರಲಿಲ್ಲ, ನೇರವಾಗಿ ಸಂಪರ್ಕ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಲೆಟ್ರಿಗೆ ಕಾಯ್ಬೇಕಾಗಿತ್ತು. ನಾವು 15 ದಿನ 20 ದಿನಕ್ಕೆ ಒಂದು ಲೆಟ್ರ್ ಬರೋದು. ಪೇಪರಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಘಟನೆ, ಯಾವುದೋ ಬಾರ್ಡರ್ ಒಂದು ಇನ್ಸಿಡೆಂಟ್ ಆಯಿತು, ಯಾರೋ ಒಬ್ಬ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಒಬ್ಬ ಯೋಧ ಹತ್ಯೆ ಆಯಿತು, ಒಂದು ಇದಾದರೂ ಒಂದು ಕೂಡಲೇ ನಮ್ಮಮ್ಮ ಜೀವ ಕೈಲಿ ಹಿಡ್ಕೊಂಡು ಕಾಯೋರು, ನಮ್ಮ ಸುದ್ದಿ ಲೆಟ್ರ್ ಬರುತ್ತಾ ಅಂತ. ನಾವೆಲ್ಲರೂ ಕೂಡ ಆ ಒಂದು ಲೆಟ್ರ್ ಬಂದಾಗ ಅದು ಎಷ್ಟು ಖುಷಿಯಾಗೋದು, ಆನಂದ ಆಗೋದಂದರೆ ಇನ್ನೂ ನಮ್ಮ ಬ್ರದರ್ ಸೇಫ್ ಆಗಿದ್ದಾರೆ ಅಂತ. ಆ ಒಂದು ಆತಂಕ, ಸಂತೋಷ, ಆ ಅನುಭವ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಮನೆಯವನಾಗಿ ನಾನು ಹೇಳ್ತಾ ಇದ್ದೀನಿ, ಅದನ್ನು ನಾನು ಅನುಭವಿಸಿದ್ದೀನಿ. ನೀವೆಷ್ಟು ಗ್ರೇಟ್ ಅನ್ನೋದಕ್ಕೆ ನಿಜವಾದ ನನ್ನ ಈ ಅನುಭವನೇ ಕಾರಣ. ನಿಮಗೂ ಕೂಡ ತಂದೆ ತಾಯಂದರು, ಫ್ಯಾಮಿಲಿ ಎಲ್ಲೆಲ್ಲೋ ದೂರ ಇರ್ತಾರೆ, ಅವರೆಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಇದೆಲ್ಲವನ್ನೂ ಬಿಟ್ಟು ದೇಶ ಸೇವೆ ಮಾಡ್ತಾ ಇರೋ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ನಿಜವಾಗ್ಲೂ ಅದಕ್ಕೋಸ್ಕರ ಮತ್ತೆ ಹೇಳ್ತೀನಿ, ಯು ಆರ್ ಆಲ್ವೇಸ್ ಗ್ರೇಟ್. ನಾವೆಲ್ಲ ಯಾವತ್ತೂ ನಿಮ್ಮ ಜೊತೆಲಿರ್ತೀವಿ. ಥ್ಯಾಂಕ್ ಯು.